ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಬಿಜೆಪಿ ಮುಖಂಡ ವೇಣುಗೋಪಾಲ ಭಾಗಿ. ಚಿಂತಾಮಣಿ: ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡರವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದ್ದು, ರಾಜ್ಯ ಸರ್ಕಾರ ಕುರ್ಚಿ ಜಂಜಾಟದಲ್ಲಿ ಕಲಹರಣ ಮಾಡುತ್ತಿದೆ. ಪ್ರತಿದಿನ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಧಾರಾವಾಹಿ ರೂಪದಲ್ಲಿ ಅಧಿಕಾರ ಗದ್ದುಗೆ ಯಾರಿಗೆ, ನೀನಾ ನಾನಾ ಎಂಬಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಗ್ಗಜಗ್ಗಾಟದಲ್ಲಿ ತೊಡಗಿದ್ದಾರೆ. ಇದರಿಂದ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೇಳುವವರು ಇಲ್ಲವಾಗಿದ್ದಾರೆ. 5 ಗ್ಯಾರಂಟಿ ನೀಡಿದ್ದೇವೆ ಎಂದು ಜನರನ್ನು ನಂಬಿಸಿ ಖಜಾನೆಯನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ದೂರಿದರು. ರೈತರು ಬೆಳೆದ ಮೆಕ್ಕ ಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಜಿಲ್ಲೆಯಲ್ಲಿ ಕೆರೆಗಳಿಗೆ ಕಬಿನಿನಿಂದ ನೀರು ತುಂಬಿಸುವ ಪೈಪ್ ಕೆಟ್ಟು ತಿಂಗಳುಗಳೇ ಕಳೆದಿದೆ. ಇನ್ನೂ ಸಹ ದುರಸ್ತಿ ಮಾಡುತ್ತಿಲ್ಲ. ಬಡವರು ಹಾಗೂ ಮಧ್ಯಮ ವರ್ಗಗಳ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನರಿಗೆ 10 ರೂಪಾಯಿ ನೀಡಿ ದುಬಾರಿ ತೆರಿಗೆಗಳನ್ನು ವಿಧಿಸಿ 100 ರೂಪಾಯಿ ಪಡೆದುಕೊಳ್ಳುತ್ತಿದೆ. ಇಂಥ ನೀತಿಗೆಟ್ಟ ಸರ್ಕಾರ ನಮಗೆ ಬೇಕಾ ಎಂದು ಪ್ರಶ್ನೆ ಮಾಡಿದರು. ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಮಾತನಾಡಿ, ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನು ಮರೆತಿದೆ. ರೈತರ ಕಣ್ಣೀರಿಗೆ ಕಾರಣವಾಗಿದ್ದು ರೈತರ ಶಾಪ ತಟ್ಟಲಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿದ್ದರೂ ರಾಜ್ಯ ಸರ್ಕಾರವು ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸಿಲ್ಲ. ರಾಜ್ಯದ ರೈತರು ಅನೇಕ ಸಮಸ್ಯೆ ಎದುರಿಸುತ್ತಿದ್ದು ಇದ್ಯಾವುದರ ಗೊಡವೆಯೂ ನಮಗೆ ಸಂಬಂಧಿಸಿದ್ದಲ್ಲ ಎನ್ನುವಂತೆ ಕಿವಿ ಕೇಳಿಸದ, ಮಾತನಾಡಲು ಬಾರದಂಥ ಸರ್ಕಾರವಾಗಿದೆ ಎಂದರು. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿ ಸುದರ್ಶನ ಯಾದವ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ, ರಾಜಣ್ಣ, ಅರುಣ್ ಬಾಬು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ನಗರ ಅಧ್ಯಕ್ಷ ಗೋವಿಂದರಾಜು, ಗಾಜಲ ಶಿವ, ಆಂಜಪ್ಪ, ದೇವರಾಜ್, ಕುರುಟಹಳ್ಳಿ ಡಾಬಾ ಮಂಜುನಾಥ್, ಪ್ರದೀಪ್, ರೈತ ಮುಖಂಡ ತ್ಯಾಗರಾಜ್, ಬನಹಳ್ಳಿ ಮಂಜುನಾಥ್, ಆಂಜನೇಯ ರೆಡ್ಡಿ, ಪ್ರದೀಪ್, ಬಟ್ಲಹಳ್ಳಿ ಶಿವಣ್ಣ, ಶಿವಾರೆಡ್ಡಿ, ಮಂಜುನಾಥ್, ಆಂಜನೇಯ ರೆಡ್ಡಿ, ಅಶೋಕ್, ಶ್ರುತಿ, ದೇವರಾಜ್ ಸೇರಿದಂತೆ ರೈತರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತಿಯಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಕೆ ಶಿವಕುಮಾರ್ ಅವರಿಗೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಭಾರತ್ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿ ಕೆ ಜೈ बोलो भारत।
ಸರ್ಕಾರದಲ್ಲಿ ಅದನ್ನ ತೆಗೆದಾಕಿದ್ರು. 5 ಲಕ್ಷ ರೂಪಾಯಿ ಪರಿಹಾರ ಧನವಾಗಿ ಕೊಡ್ತಾ ಇದ್ರು, ಅದನ್ನ ಲಕ್ಷೀಕರಿಸಿದ್ರು. ಅದು ಕೊಡೋದು ರೈತರಿಗೆ ಕೊಡೋದಲ್ಲ, ರೈತರಿಗೆ ತೆಗೆದಂತ ಸೌಲಭ್ಯಗಳನ್ನ ಇವತ್ತು ಕಿತ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವ್ರ ಹತ್ರ ಇಲ್ಲ, ದುಡ್ಡಿಲ್ಲ. ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡ್ಬೇಕಾಗಿತ್ತು. ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು ಭ್ರಷ್ಟಾಚಾರ 63%. ಆ ಭ್ರಷ್ಟಾಚಾರದ ಕೂಡದಲ್ಲಿ ಇವನ ಸಾಧನೆಗಳು ಶಿಡ್ಲಘಟ್ಟ ಫಂಕ್ಷನ್, ಚಿಂತಾಮಣಿ ಫಂಕ್ಷನ್, ಇವತ್ತು ಹಾಸನ ಫಂಕ್ಷನ್, ಒಂದು ಫಂಕ್ಷನ್ 5 ಕೋಟಿ ರೂಪಾಯಿ ಖರ್ಚು. ಇದು ಸರ್ಕಾರಿ ದುಡ್ಡು. ಇಂಥ ಭ್ರಷ್ಟ ಸರ್ಕಾರವನ್ನ ಜನ ಆಯ್ಕೆ ಮಾಡಿದ್ರು, ಒಳ್ಳೇದು ಅಂತ ಹೇಳ್ಬಿಟ್ಟು ಇವತ್ತು ಇವ್ರು ಮಾಡ್ತಾ ಇರೋ ಕೆಲಸ ಅಧಿಕಾರಕ್ಕೆ ಹೋಗಿ ಹಂಚ್ಕೊಳ್ಳೋದು ಬಿಟ್ಟು ಸರ್ಕಾರ ಜನಗಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು 2,000 3 ಕಂತಲ್ಲಿ ಹಾಕೋತ್ರ 15,000 ಹಾಕಿರುವಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನು ಪಾರ್ಲಿಮೆಂಟ್ ನಲ್ಲಿ ಕಲ್ಯಾಣ ಯೋಜನೆ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು 50 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ತನಕ ತೋರಿಸುವಂತದ್ದು ರೈತರ ಬಜೆಟ್ ನಲ್ಲಿ ಕಲ್ಯಾಣ ಯೋಜನೆ ಅಂತ ದೇಶ ವ್ಯಾಪ್ತಿ ಅಂತೇಳಿ ಅದಕ್ಕೆ 15,000 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಇವತ್ತು ಅದೇ ರೀತಿ ಪುಷ್ಪ ಹೂವಿನ ಮಾರ್ಕೆಟ್, ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇದೆ. ಇದನ್ನ ಮಾನ್ಯ ನಮ್ಮ ಸಂಸದರಾದಂತ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯಿಂದ ಈ ಪುಷ್ಪ ಮಾರ್ಕೆಟ್, ದೇಶದ ಪುಷ್ಪ ಮಾರ್ಕೆಟ್ ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಆರೋಗ್ಯ ಭಾಗ್ಯ ಕೋರ್ಕೊಳ್ತಾ ಇದ್ದೇನೆ. ಬಜೆಟ್ ನಲ್ಲಿ ಲೋಕಸಭೆಯಲ್ಲಿ ರೈತರ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ. ಯಡಿಯೂರಪ್ಪನವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ರು. ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ. ಇದರಿಂದ ರೈತರ ಬಗ್ಗೆ ಇರುವಂತ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಕಾಳಜಿ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲ. ಇದು ಅಮ್ಮಮ್ಮ ಅಂದ್ರೆ ಒಂದು 3 ಸ್ಟೇಟ್ ಅಲ್ಲಿ ಇದೆ. ನೆಕ್ಸ್ಟ್ ಇದು ನಿರ್ನಾಮ ಆಗುತ್ತದೆ. ರೈತರ ಅನ್ನದಾತರನ್ನ ಯಾವತ್ತು ಕಡೆಗಣಿಸಿದ್ರೆ ಆ ಶಾಪ, ಇಡೀ ಶಾಪ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಆದ್ರಿಂದ ಈ ಪಕ್ಷನ ಕೂಡಲೇ ಜನರು ಸೃಷ್ಟಿರುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವೆಲ್ಲ ರೈತರ ಪರವಾಗಿ ಇದ್ದು ಅನ್ನದಾತರ ಪರವಾಗಿ ನಾವು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಈ ಹೋರಾಟ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಅವರ ಚೇರುಗಳಿಗೆ ಇಬ್ರು ಜಗಳ ಆಡ್ಕೊಂಡು ಇಬ್ರು ಆ ಚೇರುಗಳಿಗೋಸ್ಕರ ರೈತನೂ ಮರ್ತೋಗಿದ್ದಾರೆ, ಸರ್ಕಾರನೂ ಮರ್ತೋಗ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಮಾನ ಮರ್ಯಾದೆ ಇದೆ ಅಂತಂದ್ರೆ ಇವ್ರಿಬ್ರು ಸೀಟ್ ಬಿಟ್ಟು ಹೋದ್ರೆ 3 ವರ್ಷದ ಲಾಭ ಕೊಟ್ರೆ ಒಳ್ಳೇದಾಗ್ತದೆ. ಯಾಕಂತಂದ್ರೆ ಇಷ್ಟು ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ರೈತರಿಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ, ಯಾವ ತರ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇದ್ದಲ್ಲ. ನಮ್ಗೆ ಏನಂತಂದ್ರೆ 5 ಪುಟ್ಟಿ ಬಾಗಿಲು ಕೊಟ್ಬಿಟ್ರು. ಅಮ್ಮ ನಿನಗೆ ಫ್ರೀ, ಅಮ್ಮ ನಿನ್ ಗಂಡ ಹೋದ್ರೆ ಎಷ್ಟು ದುಡ್ಡು ಆಗ್ತದಮ್ಮ, ಅದನ್ನ ಫ್ರೀ. ಯಾರ ದುಡ್ಡಪ್ಪ ಇದು? ನಮ್ಮನ್ನೆಲ್ಲರ ದುಡ್ಡಪ್ಪ, ಎಲ್ಲರ ಟ್ಯಾಕ್ಸ್ ದುಡ್ಡು, ಎಲ್ಲರದ ನಮ್ಮ ದುಡ್ಡನ್ನ ನೀವು ಮಜಾ ಮಾಡ್ತಾ ಇದ್ದೀರಿ. ನೀವಿಬ್ರು 2 ಸೀಟಿಗೋಸ್ಕರ ಇಡೀ ರಾಜ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನಗೂ ಒಳ್ಳೇದಾಗಲ್ಲ, DK ಶಿವಕುಮಾರ್ ಅವರೇ ನಿನಗೂ ಒಳ್ಳೇದಾಗಲ್ಲ. ರೈತರನ್ನ ನೋವು, ರೈತರ ಕಷ್ಟ ನಿಮ್ಮಿಬ್ಬರಿಗೂ ಯಾವತ್ತೋ ಒಂದು ದಿನ ಕೆಟ್ಟ ಗಿಡಗಳು ಬರ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ರೈತ ಹೋರಾಟಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇಡೀ ಚಿಂತಾಮಣಿ ತಾಲೂಕಿನ ರೈತರ ಮುಖಂಡರಿಗೂ ಹಾಗೂ ಪತ್ರಕರ್ತರ ಮಿತ್ರರಿಗೆ ಧನ್ಯವಾದ ಹೇಳ್ತೀನಿ. ಪತ್ರಕರ್ತರ ಮಿತ್ರರೇ, ನೀವನ್ನ ಸಿದ್ದರಾಮಯ್ಯಗೂ DK ಶಿವಕುಮಾರ್ಗೂ ನಿದ್ದೆ ಮಾಡ್ತಾ ಇದ್ದಾರೆ, ಕಿವಿಗಳು ಮುಚ್ಕೊಂಡಿದ್ದಾರೆ. ನೀವನ್ನ ಪದೇ ಪದೇ ಕೇಳ್ರಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ರೈತರ ಪರವಾಗಿ ನಿಲ್ತೀವಂತ ಬಿಟ್ಟಿ ಭಾಗ್ಯಗಳನ್ನ 5 ಭಾಗ್ಯಗಳನ್ನ ಘೋಷಣೆ ಮಾಡಿ 136 ಕಾಂಗ್ರೆಸ್
ಇವತ್ತು ಭಾಗ್ಯಗಳಿಗೂ ದ್ರೋಹ ಮಾಡ್ತಾ ಇದ್ದಾರೆ, ರೈತರಿಗೂ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತು ಏನು ಭಾಗ್ಯಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಮಾತು, ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅಂದ್ರು. ಯಾವುದು ಬರೀ ಕೆಂಪು ಬಸ್ಸು, ಡಕೋಟಾ ಬಸ್ ಮಾತ್ರ ಫ್ರೀ ಕೊಟ್ಟಾರೆ. ಮತ್ತೆ ಯಾವ ಬಸ್ಸು ಫ್ರೀ ಕೊಡೋಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೊಡಕ್ಕೂ ಆಗೋದಿಲ್ಲ. ಅವ್ರ ಹತ್ರ ಮಾತು ಕೊಟ್ಟರು 5 ಗ್ಯಾರಂಟಿ ಕೂಡ ಅವ್ರು ನಡ್ಸ್ಕೊತಾ ಇಲ್ಲ. ಇವತ್ತು 2.5 ವರ್ಷ ಆಗಿದೆ ಸೀಟು ಹಂಚಿಕೆಯಲ್ಲಿ. ಇವತ್ತು ನಾಟಿ ಕೋಳಿನ ತಿನ್ಕೊಂಡು ಅವ್ರ ಅಧಿಕಾರಕ್ಕೆ ಅವ್ರೇನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನ ಬೆಳಿಗ್ಗೆ ಅಂದ್ರೆ ನಾವು ಟಿವಿಗಳಲ್ಲಿ ನೋಡ್ತಕ್ಕಂಥ ಕೆಲಸ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಕಬ್ಬಿನ ನಮ್ಮ ಬೆಳೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ, ಬೆಳಗಾಂಗೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾರೆ. ಇಲ್ಲಿ ಸುಮಾರು ತಿಂಗಳುಗಟ್ಟಲೆ ರೈತರು ರಾತ್ರಿ ಎಲ್ಲ ಧರಣಿ ಮಾಡಿದ್ರು ಕೂಡ ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೆ ಅವ್ರು 3,500 ಕೊಡೋಕ್ಕೆ ಇವ್ರ ಕೈಯಲ್ಲಿ ಒಪ್ಪಂದ ಮಾಡ್ಕೊಳಕ್ಕೆ ಆಗಲೇ ಇಲ್ಲ. ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಬೆಳೀತಾ ಇದ್ರೆ ಎಲ್ಲ ದಾರಿಗೆ ಸುರಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನಿಗದಿ ಪಡೆದನ್ನು ಕೇಂದ್ರ ಸರ್ಕಾರ ಹೇಳಂದ್ರೂ ರಾಜ್ಯ ಸರ್ಕಾರದಲ್ಲಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಆಗಿಲ್ಲ. ಅದು ಬೇಕಾಗಿಲ್ಲ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೀತಕ್ಕಂಥ ಜನರಿಗೆ ಈ ಬಾರಿ ಮಾವನ್ನ ಎತ್ಕೊಂಡು ಹೋಗ್ಬಿಟ್ಟು ಮಾವಿಗೆ ಕಿತ್ತೇ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು, ಇದುವರೆಗೂ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ರೈತರ ಪರವಾಗಿ ಸರ್ಕಾರ ಇಲ್ಲ, ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ರೈತರು ಹಾಳು ಮಾಡದೆ ಈ ದೇಶ ಹಾಳಾಗುತ್ತೆ, ಊಟ ಸಿಗಲ್ಲ ಅಂತ ಗೊತ್ತಿಲ್ಲ. ರೈತರ ಪರ ನಿಲ್ಲಬೇಕು. ಅವ್ರ ಸರ್ಕಾರ 2.5 ವರ್ಷ ಬಿಟ್ಟಿರ್ತಕ್ಕಂಥ ಇನ್ನೂ 2.5 ವರ್ಷ ಇದೆ. ಇನ್ನೇನಾದ್ರೂ ಕಣ್ಣು ತೆಗೆದು ಅವರಿಗೆ ನಮ್ಮ ರೈತರ ಬರೋ ಕೆಲಸ ಮಾಡಲಿ ಅಂತ ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಧರಣಿ ಮಾಡ್ಬೇಕಂತ ಹೇಳಿದ್ರೆ ಇದುವರೆಗೆ 170 ಕ್ಷೇತ್ರ ಧರಣಿ ಮುಗಿದಿದ್ದಾರೆ. 8ನೇ ತಾರೀಕು ಒಳಗೆ 200 ಕ್ಷೇತ್ರಗಳಲ್ಲಿ ಧರಣಿ ಮುಗಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನಿನ್ನೆ ಶಿಡ್ಲಘಟ್ಟದಲ್ಲಿ ಮಾಡಿದ್ದೀವಿ. ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಇಡೀ ನಮ್ಮ ಬಿಜೆಪಿ ನಾಯಕರು, ರೈತ ಮುಖಂಡರು, ನಮ್ಮ ಬಿಜೆಪಿ ಮುಖಂಡರು ಬಂದು ಇವತ್ತು ರೈತರ ಪರ ನಿಂತಿದ್ದಾರೆ. ಈ ಜಿಲ್ಲೆಯಲ್ಲಿ ಇನ್ನೂ ಒಂದು 3-4 ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ತಮ್ಮ ಪರವಾಗಿ, ರೈತರ ಪರವಾಗಿ ಇವತ್ತು ಏನು ದಂಡ ಹಾಕ್ತೀವಿ. ಚಿಕ್ಕಬಳ್ಳಾಪುರ, ಚಿಂತಾಮಣಿ ಕೂಡ ಮೆಕ್ಕೆಜೋಳ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ. ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತ ಒಂದು ನಮ್ಮ ಆಗ್ರಹ ಇದೆ. ನಮ್ಮ ರೈತರು ಎಲ್ಲ ಇರ್ತಕ್ಕಂಥ ಎಲ್ಲ ಮನವಿಯನ್ನ ತಹಸೀಲ್ದಾರ್ ಅವ್ರ ಮುಖಾಂತರ ರಾಜ್ಯಪಾಲರಿಗೆ, ಸರ್ಕಾರಕ್ಕೆ ಮುಟ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಇವತ್ತು ಬಂದಿರ್ತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಸರ್, ತಮ್ಮ ಮನವಿ ನಾವು ಒಂದ್ಸರಿ ಓದ್ಬಿಡ್ತೀವಿ. ಈ ಮನವಿನ ದಯಮಾಡಿ ಇದನ್ನ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತ ಮನವಿ ಮಾಡ್ಕೊಳ್ತೀವಿ. ಈ ದಿನ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ವಿಧಾನಸಭಾ ವತಿಯಿಂದ ಏನು ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನು ಒಂದು ಪತ್ರದ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಒಂದು ಪತ್ರದ ವಿವಿಧ ಬೇಡಿಕೆಗಳನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ನಮ್ಮ ಕಾಳಿಕಾಂಬಾ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ, ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬಾ ಜ್ಯೋತಿಷ್ಯಾಲಯ, ಪಂಡಿತ್ ಯಶವಂತ್, ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ, KEB ರಸ್ತೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9989
959095.